ದೇಶಿ ಬೀಜ ಸಂರಕ್ಷಣೆ ಮಾಡುವುದರಿಂದ ನಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಇದನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಾವು ನಮ್ಮ ಭಾಗದಲ್ಲಿ ಸುಮಾರು ವೆರೈಟಿಗಳನ್ನು ನಾವು ಬೀಜ ಸಂರಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಮೇನ್ ಆಗಿ ನಾವು ಮಿಕ್ಸ್ ಕ್ರಾಪಿಂಗ್ ಅನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಅಂದ್ರೆ ಒಂದು ಎಕರೆಯಲ್ಲಿ ಅಕ್ಕಡಿ ಬೀಜಗಳನ್ನ ಬೆಳೆಯೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆಯನ್ನು, ಅದು ಅಕ್ಕಡಿ ಕಾಳುಗಳು ಆಳವಾಗಿ ಭೂಮಿಯಲ್ಲಿ ಹೋಗಿರುವುದರಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡುವುದು ಮತ್ತು ನಮ್ಮ ಆರೋಗ್ಯಕ್ಕಾಗಿ ಆಹಾರ ಧಾನ್ಯಗಳನ್ನು ಬೆಳ್ಕೊಳ್ಳುವ ಉದ್ದೇಶದಿಂದ ನಾವು ಮಿಕ್ಸ್ ಕ್ರಾಪಿಂಗ್ ಆಗಿ ಪ್ರತಿ ವರ್ಷನೂ ಬೀಜ ಮೇಳಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಭಾಗದಲ್ಲಿ ಬೀಜ ಮೇಳಗಳನ್ನ ಮಾಡಿ ರೈತರಿಂದ ಬೀಜದ ಬೇಡಿಕೆಯನ್ನು ತೆಗೆದುಕೊಂಡು ಅವರು ಪ್ರತಿ ವರ್ಷ ನವಧಾನ್ಯ ಕಿಟ್ಗಳನ್ನ ಹಂಚುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ನಾಗರಿಕರಾಗಿರೋದ್ರಿಂದ ಮತ್ತು ರೈತರಾಗಿರೋದ್ರಿಂದ ನಾವು ಹೆಚ್ಚಾಗಿ ಬೀಜಗಳ ಸಂರಕ್ಷಣೆಯನ್ನು ಮಾಡಬೇಕಾಗಿದೆ. ನಮ್ಮ ದೇಶಿ ಬೀಜಗಳನ್ನ ಕಳೆದುಕೊಂಡ್ರೆ ಹೈಬ್ರಿಡ್ ಬೀಜಗಳು ಎಲ್ಲ ಕಡೆ ದೊರೆತಾ ಇದೆ, ಎಲ್ಲ ಅಂಗಡಿಗಳಲ್ಲಿ ದೊರೆತಾ ಇದ್ದಾವೆ. ನಾವು ದುಡ್ಡು ಕೊಡ್ತೀವಿ, ವಾಪಸ್ ಮತ್ತೆ ಮರು ವರ್ಷ ಮತ್ತೆ ಅಂಗಡಿಯ ಮೊರೆ ಹೋಗಬೇಕಾಗಿದೆ. ಹಾಗಾಗಿ ದೇಶಿ ಬೀಜಗಳ ಸಂರಕ್ಷಣೆ ಮಾಡೋದರಿಂದ ನಾವು ಪ್ರತಿ ವರ್ಷ ಅದನ್ನ ಉಳಿಸ್ಕೊಂತ ಹೋಗ್ಬೋದು. ಹಾಗಾಗಿ ಸುಮಾರು ನಮ್ಮ ಭಾಗದಲ್ಲಿ ಒಂದು 5-6 ನಾವು ದೇಶಿ ಬೀಜ ಸಮುದಾಯ ಬೀಜ ಬ್ಯಾಂಕ್ ಅನ್ನ ಮಾಡಿದ್ವಿ. ಅಂದ್ರೆ ಮಳಲಿ ತುಂಬ ಕಲ್ಪಿನಲ್ಲಿ ಮಳಲಿ ಅಂತ ಇದೆ, ಅಲ್ಲಿ ಒಂದು ಬೀಜ ಬ್ಯಾಂಕ್ ಅನ್ನ ಮಾಡಿದ್ವಿ. ನಮ್ಮ ತೀರ್ಥದಲ್ಲಿ ಒಂದು ಬೀಬಿ ಫಾತಿಮಾ ಸಮುದಾಯ ಬೀಜ ಬ್ಯಾಂಕ್ ಅನ್ನ ಮಾಡಿದ್ವಿ. ಹಲವಾರು ಗ್ರಾಮಗಳಲ್ಲಿ ನಾವು ಬೀಜ ಬ್ಯಾಂಕ್ಗಳನ್ನ ಮಾಡಿ ರೈತರಿಗೆ ಬೀಜವನ್ನು ಕೊಡುವಂತ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದೀವಿ. 1 kg ಬೀಜವನ್ನು ಕೊಟ್ಟಾಗ 2 kg ಬೀಜವನ್ನು ಅವರು ವಾಪಸ್ ಕೊಡುವಂತ ರೂಲ್ಸ್ ಅನ್ನ ಹಾಕಿದ್ದೀವಿ. ಸುಮಾರು ಸಾವಿರಾರು ಹೆಕ್ಟರ್ ಸಿರಿಧಾನ್ಯಗಳನ್ನ ನಮ್ಮ ಭಾಗದಲ್ಲಿ ಬೆಳೀತಾ ಇದ್ದಾರೆ. ಅದನ್ನ ನಾವೇ ಸ್ವತಃ ಖರೀದಿ ಮಾಡ್ತಾ ಇದ್ದೀವಿ. ಸುಮಾರು 30 ಜನ ರೈತರನ್ನ ಆಯ್ಕೆ ಮಾಡಿದ್ದೀವಿ, ಬೀಜೋತ್ಪಾದಕರಂತ ಆಯ್ಕೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಬೀಜ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಸಂರಕ್ಷಣೆಯನ್ನ ಮಾಡಿದಂಥ ಬೀಜಗಳನ್ನ ನಾವೇ ಖರೀದಿ ಮಾಡಿ ಅದನ್ನು ಕ್ಲೀನ್ ಮಾಡಿ ಜರ್ಮಿನೇಷನ್ ಮಾಡಿ ಬೀಜಗಳನ್ನ ವಿತರಿಸುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ರೈತರು ಬೆಳೆದಂಥ ಬೀಜಗಳನ್ನ ಖರೀದಿ ಮಾಡಿ ಮೌಲ್ಯವರ್ಧನೆಯನ್ನು ಮಾಡಿ ಮಾರಾಟ ಮಾಡಲಿಕ್ಕೆ ಅಂತ ದೇವಧಾನ್ಯ ಅಂತ ಒಂದು ರೈತ ಉತ್ಪಾದಕರ ಕಂಪನಿಯನ್ನು ಕಟ್ಟಿದ್ದೀವಿ. ಅದು ಈ ವರ್ಷ 2023 ಕೊನೆಯ ವರ್ಷದಲ್ಲಿ ನಾವು ದೇವಧಾನ್ಯ ಕಟ್ಟಿದ್ದೀವಿ. ಈಗ 1.5 ಕೋಟಿ ಬಿಸ್ನೆಸ್ ಅನ್ನು ನಮ್ಮ ದೇವಧಾನ್ಯ ಕಂಪನಿ ಮಾಡಿದೆ. ಬೀಜ